ಯೋಚನೆ ಮಾಡಿದ್ದೇನೆ, ಪ್ರಯತ್ನ ಮಾಡ್ತೇನೆ. ಎಂಥದೇ ಸಂದರ್ಭ ಆದರೂ ಕೂಡ ಏರ್ಪೋರ್ಟ್ ತರೋದನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇವೆ. ಅದು 2033ಕ್ಕೆ 33 ತೀರ್ಮಾನ ಆಗ್ಬೇಕಾಗಿರೋದು. ಅಂದ್ರೆ ಇನ್ನೂ ಇದು 8 ವರ್ಷ ಇದೆ. 8 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ, 8 ವರ್ಷದಲ್ಲಿ ನಮ್ಮ ಸಿರಾ ಬೆಂಗಳೂರಿನ ಹೆಬ್ಬಾಗಲಾಗ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ನಗರ ಕೆಟ್ಟು ಹೋಗಬಾರ್ದು. ಯಾವುದೇ ಕಾರಣದಲ್ಲೂ ಕೂಡ ಅಧಿಕಾರಯುತವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಗರ ಬೆಳಿಬೇಕು. ಆ ಕಾರಣಕ್ಕೋಸ್ಕರ ಸಿರಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯನ್ನು ಮಾಡಿರ್ತಕ್ಕಂಥದ್ದು, ಮುನ್ಸಿಪಾಲ್ಟಿ ಇರ್ತಕ್ಕಂಥದ್ದು. ಮುನ್ಸಿಪಾಲ್ಟಿನೂ ಕೂಡ ಈಗ ಗ್ರೇಡ್ 1 ಆಗಿ ಅಪ್ಗ್ರೇಡ್ ಆಗ್ತಾ ಇದೆ. ಈಗ ಗ್ರೇಡ್ 2 ಇದೆ, ಗ್ರೇಡ್ 1 ಆಗಿ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಮತ್ತು ಈಗ ಇದು ಕೂಡ ನಗರಸಭೆಯನ್ನು ಅಲ್ಲ, ಇದು ಯೋಜನಾ ಪ್ರಾಧಿಕಾರ ಅಪ್ಗ್ರೇಡ್ ಆಗಿ ಇವತ್ತು ಪ್ರಾಧಿಕಾರ ಆಗಿದೆ. ಇದೆಲ್ಲ ಉದ್ದೇಶ ಇರೋದು ಅಂದ್ರೆ ಸಿರಾ ನಗರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಗರವಾಗಿ ಬೆಳಿಬೇಕು. ಯಾವುದೇ ರೀತಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀಬಾರ್ದು. ಕಾನೂನು ಬಾಹಿರ ಅಂತಂದ್ರೆ ಏನು ಅಂದ್ರೆ, ನಮ್ಮ ಸಿರಾದಲ್ಲಿ ಸುಮಾರು 17,000ಕ್ಕೂ ಹೆಚ್ಚು ಇವತ್ತು ಮನೆಗಳಿದೆ, ವಸತಿ ಸೌಕರ್ಯಗಳಿದೆ. ಆದ್ರೆ ಎಷ್ಟು ಜನಕ್ಕೆ ಖಾತೆ ಇದೆ ಅಂತ ಹೇಳಿದ್ರೆ ಯಾವುದಕ್ಕೂ ಖಾತೆ ಇಲ್ಲ. ಆ ಕಾರಣಕ್ಕೆ ಸರ್ಕಾರದ ಮಟ್ಟದಲ್ಲಿ ಈ ಖಾತಾ ಮತ್ತು ಬಿ ಖಾತಾ ಅಂತೇಳಿ ಆಗಿದೆ. ಇವತ್ತು ಎ ಖಾತಾ ಬಿ ಖಾತಾ ಆಗದಲ್ಲೇ ಇದ್ದರೆ ಟ್ರಾನ್ಸಾಕ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾಡ್ತೀವಿ. ಒಟ್ಟಾರೆ ಇಲ್ಲಿಗಲ್ ಆಕ್ಟಿವಿಟಿ ಇವತ್ತಿಗೆ ಸ್ಟಾಪ್, ಫುಲ್ ಸ್ಟಾಪ್. ಇನ್ ನೋ ಕ್ವಶನ್ ಆಫ್ ಸಪೋರ್ಟಿಂಗ್ ದೆಮ್. ಯಾರೇ ರಾಷ್ಟ್ರಪತಿ ಬರಲಿ ಅಥವಾ MLA ಬರಲಿ, ಮಂತ್ರಿ ಬರಲಿ, ಇನ್ನೊಬ್ಬರು ಬರಲಿ, ಎಲ್ಲರೂ ಕೂಡ ಅವರ ನ್ಯಾಯಯುತವಾಗಿ ಕಟ್ಟಡಗಳನ್ನು ಕಟ್ಟಬೇಕು. ಇವತ್ತು ನಗರಕ್ಕೆ ಯಾವ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅಂದ್ರೆ ಎಲ್ಲೋ ಒಂದು ಕಡೆಗೆ ಆ ಕಟ್ಟಡವನ್ನು ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಒಂದು ರಿಂಗ್ ರೋಡ್ ಪರಿಕಲ್ಪನೆಯನ್ನ ಇಟ್ಕೊಂಡಿದ್ದೇನೆ. ರಿಂಗ್ ರೋಡ್ನಲ್ಲಿ ಈಗಾಗಲೇ ನಮ್ಮ ಈ ರೋಡ್ ಇದೆಯಲ್ಲ, ಯಾವುದು NH ಅಲ್ಲಿ ಅಂಡರ್ ಪಾಸ್ ಕೆಳಗೆ ಹೋಗಿ ಅದು ಬಡವನಹಳ್ಳಿ, ಸಿರಾ ಟು ಬಡವನಹಳ್ಳಿ, ಇದು ಒಟ್ಟು 600 ಕೋಟಿಗೆ ರಾಷ್ಟ್ರೀಯ ಹೆದ್ದಾಗಿ 4 ಪಥವಾಗಿ ಅದು ಮಂಜೂರಾತಿಯಾಗಿದೆ, ಅನುಮತಿ ಸಿಕ್ಕಿದೆ, ಎಲ್ಲ ಮಂಜೂರಾತಿಯಾಗಿದೆ. ಅದಕ್ಕೆ ನಾನು ಹೇಳ್ಬೇಕು ಅಂತಂದ್ರೆ, ಇವತ್ತು ಗಡ್ಕರಿಯರವರು ನನಗೆ ನಮಗೂ ಅವ್ರಿಗೂ ಬಹಳ ಬಾಂಧವ್ಯ, ವೈಯಕ್ತಿಕವಾದಂಥ ಸಂಬಂಧನೂ ಕೂಡ. ಅದೇ ರೀತಿಯಾಗಿ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಕಾರಜೋಳ ಅವರು, ಮಂತ್ರಿಗಳಾಗಿದ್ದಂಥ ಸೋಮಣ್ಣ ಅವರೆಲ್ಲರೂ ಕೂಡ ನನಗೆ ಸಹಕಾರ ಕೊಟ್ಟರು. ಯಾಕಂದ್ರೆ ನಾವೆಲ್ಲ ಜೊತೆನಲ್ಲೇ ಒಂದೇ ಮನೆಯಲ್ಲಿ ಇದ್ದಾಗಿದ್ದರು. ನಾನೊಬ್ಬ ಅತ್ಯಂತ ಹಿರಿಯ ಶಾಸಕನಾಗಿ ಪಾರ್ಲಿಮೆಂಟ್ ಆಗಲಿ ಇನ್ನೊಂದಾಗಲಿ ಇವಂದ್ರೆ ಹೇಳ್ಬೇಕು ಅಂದ್ರೆ ಮಾರ್ಚ್ 20ಕ್ಕೆ 47 ವರ್ಷ ತುಂಬಿ ಈಗ 48ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ. ನನಗೆ ರಾಜಕಾರಣ ಬಿಟ್ಟರೆ, ಜನಸೇವೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆಗೆ ಎಲ್ಲರೂ ಒಂದು ದಿವಸ, ಇವತ್ತು ಕೆಂಪೇಗೌಡರು ಇದ್ದಾರಾ, ರಂಗಪ್ಪ ನಾಯ್ಕರು ಇದ್ದಾರಾ, ನಾಳೆ ಯಾರು ಇರೋದ ಕಾಲಗರ್ಭದಲ್ಲಿ ಸೇರೋದಕ್ಕಿಂತ ಮುಂಚೆ ಸಮಾಜ ಸೇವೆಯನ್ನು ಮಾಡಬೇಕು. ಅದಕ್ಕಿಂತ ದೊಡ್ಡ ಸೇವೆ ಏನಿಲ್ಲ, ಅದಕ್ಕಿಂತ ದೊಡ್ಡ ದೇಶ ಸೇವೆ ಅಲ್ಲ, ದೇವ್ರ ಸೇವೆ ಇನ್ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ದೃಷ್ಟಿ ಇಟ್ಕೊಂಡು ಇದನ್ನ ಒಂದು ಪ್ರಮುಖವಾಗಿ ಒಂದು ನಗರವನ್ನು ದೃಷ್ಟಿ ಇಟ್ಕೊಂಡು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಾನು ಇನ್ನು ಕೆಲವೇ ದಿವಸದಲ್ಲಿ, ನಾನು 4-5 ದಿವಸದಲ್ಲಿ ದೆಹಲಿಗೆ ಹೋಗಿ ಸಿರಾ ಎಂಟ್ರೆನ್ಸಿಂದ ಹಿಡಿದು APMC ರೋಡ್ವರೆಗೂ ಕೂಡ ಸುಮಾರು 60 ಕೋಟಿಗೆ ಅಂದಾಜು ವೆಚ್ಚ ಮಾಡಿದ್ದೀನಿ. ಅದನ್ನು ಲೈಟಿಂಗ್ಸ್ ಆಗ್ತಕ್ಕಂಥದ್ದು, ಅದನ್ನು ಭಾಳ ಚೆನ್ನಾಗಿ, ಅದೇ ರೀತಿಯಾಗಿ ಇವತ್ತು ಸಿರಾದಿಂದ ಕಲ್ಕೋಟೆವರೆಗೂ ಕೂಡ ಅದು ವ್ಯವಸ್ಥಿತವಾಗಿ ಒಂದು ಸುಂದರವಾದಂಥ ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಅಷ್ಟೇ ಪ್ರಮಾಣದಲ್ಲೂ ಕೂಡ ನಗರದ ಸೌಂದರ್ಯ ಸಾಮಾನ್ಯ ಜನರು ಅನುಭವಿಸುವಂತ ಆಗಬೇಕು, ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದು. ಅದಕ್ಕೆ ಈಗಾಗಲೇ ನಾವು ಮನೆಗೆ ನೀರು ಅನ್ನೋ ಕಾರಣಕ್ಕೋಸ್ಕರ 85 ಕೋಟಿ ರೂಪಾಯಿ ಕೊಟ್ಟು ಅಮೃತ ಯೋಜನೆಯಲ್ಲಿ ಇವತ್ತು ಆ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಇದನ್ನೆಲ್ಲದೂ ಕೂಡ ನಾನು ಯಾಕೆ ಹೇಳ್ತಿಲ್ಲ ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಹೇಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಿವೇಶನ ಕೊಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಕ್ಕಂಥದ್ದು. ಇನ್ನ ಅವರಿಗೆಲ್ಲ ಒಂದ್ ಕಡೆಗೆ ಹುಷಾರಿಲ್ಲದ ಪ್ರಯುಕ್ತ ಇವತ್ತು ಬರೋಕ್ಕಾಗಲಿಲ್ಲ. ಇನ್ನೊಂದು ತಿಂಗಳ 15 ತಿಂಗಳಾಗ್ಬೋದು, ರೆಸ್ಟ್ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಾಗ ಎಲ್ಲ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದು ಹೇಳಲ್ಲ. ಅವತ್ತು ನಮ್ಮ ಭವಿಷ್ಯವನ್ನು ಏನು ಅಂತಕ್ಕಂಥದ್ದನ್ನ ಬಿಚ್ಚಿಡೋ ಕೆಲಸವನ್ನು ಮಾಡೋಣ, ಸಹಕಾರ ಪ್ರಯತ್ನವನ್ನು ಪಡೆಯೋಣ. ಮುಖ್ಯಮಂತ್ರಿಗಳನ್ನ ಇದಕ್ಕೆ ನಾಮಿನೇಷನ್ಗೆ ನೇಮಕಾತಿಯನ್ನು ಮಾಡಿರ್ತಕ್ಕಂಥವ್ರು ಅವರು.
ಇದುವರೆಗಾಗಿ ಕಳೆದ 6 ತಿಂಗಳಿಂದ ಒಂದು ನಾಮಿನೇಷನ್ ಮಾಡಿರಲಿಲ್ಲ. ನಾನು ಒಂದೇ ಒಂದು ಮಾತು ಹೇಳಿದೆ, ನಮ್ದೊಂದು ಕೆಲಸ ಆಗಲಿಲ್ಲ. ಅದು ಏನು ಕೆಲಸ ಅಲ್ಲ, ನಾನು ಅಷ್ಟೊತ್ತಿಗಾಲೇ ಫೈಲ್ ತರಿಸಿಟ್ಟಿದ್ದೆ. ಅಲ್ಲಿ ಹಿಂಗೆ ಸೂಡೋದಿದೆ, ಅದು ಅಲ್ಲೇ ದಾರಿನಲ್ಲಿ ನಿಂತ್ಕೊಂಡು ಸೈನಾಗಿ ಕಳಿಸ್ಬಿಟ್ರು. ಸೊ ಆ ರೀತಿಯಾಗಿ ಸಿದ್ದರಾಮಯ್ಯನವ್ರು ಸಹಕಾರ ಕೊಡ್ತಿದೆ. ನಾನು ನೀರಿನ ವಿಚಾರ ಇರ್ಬೋದು, ಭೂಮಿ ವಿಚಾರ ಇರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ ಮಾಧ್ಯಮದವರು ನಿಮ್ಮೆಲ್ಲರ ಸಲಹೆ ಬೇಕಾಗುತ್ತೆ. ನಾನು ನೋಡೋದು ಒಂದೇ, ಶಿವಕುಮಾರ್ ಏನು ಕಳಿಸ್ತಾನೆ, ಇನ್ನೊಬ್ರು ಏನು ಕಳಿಸ್ತಾನೆ, ಇವನು ಶ್ರೀರಾಮನ ಕಾಡಿಗಟ್ಟು ದಶರಥಿಗೆ ಕಳಿಸ್ತಾನೆ ಅಂತೇಳಿ ಇದನ್ನೇ ನೋಡೋದು. ಅದನ್ನು ನೋಡಿ ನಾನು ಸ್ಥಳೀಯ ಮಾಹಿತಿ ಏನು ಅಂತಕ್ಕಂಥದ್ದನ್ನು ಗ್ರಹಿಸಿ ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಕೆಲಸವನ್ನು ಮಾಡ್ತಿರ್ತೀನಿ. ನಿಮ್ಮೆಲ್ಲರ ಸಹಕಾರ ಕೊಡಬೇಕು, ಜನರ ಸಹಕಾರ, ಮುಖಂಡರುಗಳೆಲ್ಲರೂ ಸಹಕಾರ ಬೇಕು. ಇದೊಂದು ಪ್ರಮುಖ ನಗರ ಆಗಬೇಕು. ಮತ್ತು ನಾನು ಈಗಲೂ ಕೂಡ ಇದು ಸೂಡ ಅಪ್ರೂವ್ಡ್ ಲೇಔಟ್ಗಳಲ್ಲ, ಸೂಡನೂ ಲೇಔಟ್ ಮಾಡಬೇಕು, ಮುನ್ಸಿಪಾಲ್ಟಿನೂ ಕೂಡ ಲೇಔಟ್ ಮಾಡಿ ಇವತ್ತು ಸುಲಭ ದರದಲ್ಲಿ ಇವತ್ತು ಜನಸಾಮಾನ್ಯರಿಗೆ ಸಿಗುವಂಥ ಕೆಲಸ ಆಗಬೇಕು. ಇಲ್ಲ ಅಂತಂದರೆ ಇದನ್ನು ನಾವೇನಾದರೂ ಕೂಡ ಈಗ ಎಚ್ಚರಿಕೆ ತಗೊಂಡದಲ್ಲಿ ಇದ್ದರೆ ಇನ್ನು ಮುಂದೆ ಒಂದು ಸೈಟನ್ನು ಮಾಡೋಕ್ಕಾಗೋದಿಲ್ಲ. ಇವತ್ತು ನನಗೆ ಈ ಪ್ರೆಸಿಡೆನ್ಸಿ ಎದುರಿಗೆ ನಮ್ಮ ನರಸಿಂಹಣ್ಣ ಇಲ್ಲೆಲ್ಲ ಇದ್ದಾನೆ, ನನಗೆ 50 ಲಕ್ಷ ರೂಪಾಯಿ ತಗಪ್ಪ, ನನ್ನ ಹತ್ರ 50 ಲಕ್ಷ ರೂಪಾಯಿ ದುಡ್ಡಿಲ್ಲಪ್ಪ ಕೊಡೋಕ್ಕೆ. ಇವತ್ತು ಅದು ಎಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ, 4 ಸೈಟು ಕೋಟಿಗಳಿಗೆ ಲೆಕ್ಕನೇ ಇಲ್ಲ. ಮುಂದೇನೂ ಹಂಗೆ ಆಗ್ತದೆ. ಇವತ್ತು ಮೊದಲು ಬಂದರೆ 10,000 ರೂಪಾಯಿ ಒಂದು ಸೈಟ್ ಸಿಗೋದು, ಈಗ ಒಂದು